ಸಿನಿಮಾ ಬಂದಿದ್ದು ಡೆವಿಲ್ ಸಿನಿಮಾ ಎಲ್ಲ ದೊಡ್ಡ ಪ್ಲಸ್ ಆಗ್ಬಿಡ್ತು. ಡಿ ಬಾಸ್ ಫ್ಯಾನ್ಸು ಅಷ್ಟು ಸಪೋರ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು, ಸಖತ್ ಖುಷಿ ಆಯ್ತು ಮೇಡಮ್. ಇವಾಗ ದಿ ಬಾಸ್ ಫ್ಯಾನ್ಸ್ ಅಂತ ಬಂದಾಗ ತುಂಬ ಜನರನ್ನ ಯಾವತ್ತೂ ಕೂಡ ಅವ್ರು ರಿಸೀವ್ ಮಾಡ್ಕೊಳ್ಳಲ್ಲ, ನಿಮಗೂ ಗೊತ್ತಿದೆ. ಆದರೆ ಗಿಲ್ಲಿಗೆ ಎಷ್ಟು ಸಪೋರ್ಟ್ ಅಂತ ಇದ್ದರೆ ಎಲ್ಲ ಕಡೆಗಳಲ್ಲೂ ಕೂಡ ಪೋಸ್ಟರ್ ಹಾಕಿ ಬ್ಯಾನರ್ ಹಾಕಿ ಪ್ರತಿಯೊಂದು ದಿ ಬಾಸ್ ಅಭಿಮಾನಿಗಳು ಕೂಡ ಗಿಲ್ಲಿಗೆ ನಾವೇ ಅವ್ರ ಅಭಿಮಾನಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ಅದೇ ಮೇಡಮ್, ಅದೆಲ್ಲ ನಾನು ಯಾವ ಜನ್ಮದಲ್ಲಿ ನಮ್ಮ ಅಪ್ಪ ಅಮ್ಮ ಮಾಡೋದು ಪುಣ್ಯನೋ ಇಲ್ಲ ಪೂರ್ವಿಕರು ಮಾಡೋದು ಪುಣ್ಯನೋ ಗೊತ್ತಿಲ್ಲ ಮೇಡಮ್. ಅದು ಅಷ್ಟು ಉಳಿಸ್ಕೊಳ್ಳೋದು ಅಂದರೆ ಅಷ್ಟು ಯೋಗ್ಯತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅಷ್ಟೊಂದು ಪ್ರೀತಿ ಕೊಡ್ತಾರಲ್ಲ, ಅದು ಸಖತ್ ಖುಷಿ ಆಯ್ತೈತೆ ಮೇಡಮ್. ಅದು ಹೆಂಗೆ ಹೇಳ್ಬೇಕು ಅಂತಲೂ ಗೊತ್ತಾಗೋದು ಒಂದೊಂದು ಟೈಮಲ್ಲಿ. ಅಯ್ಯೋ ಹೆಂಗಪ್ಪ ಇದು ಅಂತ. ಬಿಗ್ ಬಾಸ್ ಮನೆಯಲ್ಲಿ ಡೇ ಒನ್ನಿಂದ ಸ್ವಲ್ಪನೂ ಕ್ರೇಜ್ ಕಮ್ಮಿ ಆಗದಿದ್ದು ಅಂತ ಹೇಳಿದ್ರೆ ಗಿಲ್ಲಿದ್ದು ಮಾತ್ರ ಅಂತ ಹೇಳಿ ಎಲ್ಲರೂ ಹೇಳೋದು. ಸರ್, ಅದು ಹೇಗೆ ಆ ಸ್ಪಾಂಟಿನನ್ಸ್ ಕಾಮಿಡಿ ಆಗಿರ್ಬೋದು, ಒಂದೊಂದು ಪಂಚ್ ಡೈಲಾಗ್ ಆಗಿರ್ಬೋದು, ಅದು ಎಲ್ಲಿಂದ ಬರ್ತಾ ಇತ್ತು ನಿಮ್ಗೆ ಅನ್ನುವಂಥದ್ದು? ಅದೇ ಮೇಡಮ್, ಈಗ ಬಿಗ್ ಬಾಸ್ ಮನೆ ಎಲ್ಲಿಂದ ಬರ್ತಾಯಿತ್ತು ಅಂತ ಹೆಂಗೆ ಹೇಳೋದು? ಆ ಟೈಮ್ ಈಗ ನೀವೇನು ಮಾತಾಡ್ತೀರೋ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತಿದ್ದೆ ಅಷ್ಟೇ. ಆಮೇಲೆ ಬಿಗ್ ಬಾಸ್ ಮನೆ ಹೆಂಗಾಗ್ಬಿಡ್ತು ಅಂದರೆ ನನಗೆ ಈ ಫೋನ್ ಇಲ್ಲದೆ ನನಗೆ ತುಂಬ ಇಷ್ಟ ಅದು.